ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಆಪ್ಷನ್ ಎ 9 ಗ್ರಹಗಳು, ಆಪ್ಷನ್ ಬಿ 8 ಗ್ರಹಗಳು, ಆಪ್ಷನ್ ಸಿ 7 ಗ್ರಹಗಳು, ಆಪ್ಷನ್ ಡಿ 11 ಗ್ರಹಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳಿವೆ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕುದುರೆಗಳು ಸಾಯುತ್ತವೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಬೆಣ್ಣೆಹಣ್ಣು, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಣ್ಣೆಹಣ್ಣು ತಿನ್ನುವುದರಿಂದ ಕುದುರೆಗಳು ಸಾಯುತ್ತವೆ. ಮೂರನೆಯ ಪ್ರಶ್ನೆ, 3 ಕಿಲೋಮೀಟರ್ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವಂತಹ ಜೀವಿ ಯಾವುದು? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಶಾರ್ಕ್, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್. ನಾಲ್ಕನೆಯ ಪ್ರಶ್ನೆ, ಒತ್ತಡವನ್ನು ವೇಗವಾಗಿ ಕಡಿಮೆ ಮಾಡಲು ಯಾವ ಪಾನೀಯ ಉತ್ತಮ? ಆಪ್ಷನ್ ಎ ತುಳಸಿ ಚಹಾ, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಬಿಸಿ ಹಾಲು, ಆಪ್ಷನ್ ಡಿ ಬಿಸಿ ನಿಂಬೆ ನೀರು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಒತ್ತಡವನ್ನು ಕಡಿಮೆ ಮಾಡಲು ತುಳಸಿ ಚಹಾ, ಗ್ರೀನ್ ಟೀ, ಬಿಸಿ ಹಾಲು ಮತ್ತು ಬಿಸಿ ನಿಂಬೆ ನೀರು ಉತ್ತಮ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ರಜಾ ದಿನ ಯಾವುದು? ಆಪ್ಷನ್ ಎ ಭಾನುವಾರ, ಆಪ್ಷನ್ ಬಿ ಬುಧವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಎ ಭಾನುವಾರ ಭಾರತದಲ್ಲಿ ಸಾರ್ವತ್ರಿಕ ರಜಾ ದಿನ. ಆರನೆಯ ಪ್ರಶ್ನೆ, ನಿಮೋನಿಯಾ ಎನ್ನುವುದು ಯಾವ ಭಾಗಕ್ಕೆ ತಗುಲುವ ರೋಗವಾಗಿದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಎ, ನಿಮೋನಿಯಾ ಎನ್ನುವುದು ಶ್ವಾಸಕೋಶಕ್ಕೆ ತಗುಲುವ ರೋಗವಾಗಿದೆ. ಏಳನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ ಮಜ್ಜಿಗೆ, ಆಪ್ಷನ್ ಬಿ ನಿಂಬೆ ನೀರು, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮಜ್ಜಿಗೆ ಮತ್ತು ಆಪ್ಷನ್ ಬಿ ನಿಂಬೆ ನೀರು. ಎಂಟನೆಯ ಪ್ರಶ್ನೆ, ಜಗತ್ತಿನ ಮೊದಲ ಗಡಿಯಾರದ ಆಕಾರ ಯಾವುದು? ಆಪ್ಷನ್ ಎ ವೃತ್ತ, ಆಪ್ಷನ್ ಬಿ ತ್ರಿಕೋನ, ಆಪ್ಷನ್ ಸಿ ಚೌಕ, ಆಪ್ಷನ್ ಡಿ ಚತುರ್ಭುಜ. ಸರಿಯಾದ ಉತ್ತರ ಆಪ್ಷನ್ ಎ, ಜಗತ್ತಿನ ಮೊದಲ ಗಡಿಯಾರದ ಆಕಾರ ವೃತ್ತ. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ತಾರಾಪುರ, ಆಪ್ಷನ್ ಡಿ ಜೈಪುರ. ಸರಿಯಾದ ಉತ್ತರ ಆಪ್ಷನ್ ಸಿ ತಾರಾಪುರದಲ್ಲಿ ಸ್ಥಾಪನೆಯಾಯಿತು. ಹತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಗಳೂರು ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ. 11ನೇ ಪ್ರಶ್ನೆ, ವಾಟ್ಸಪ್ ಕಂಪನಿ ಯಾವ ದೇಶಕ್ಕೆ ಸೇರಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ
ಆಪ್ಷನ್ ಬಿ ವಾಟ್ಸಪ್ ಕಂಪನಿ ಅಮೆರಿಕ ದೇಶಕ್ಕೆ ಸೇರಿದೆ. 12ನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟಿರಬೇಕು? ಆಪ್ಷನ್ ಎ 82 ಬಾರಿ, ಆಪ್ಷನ್ ಬಿ 79 ಬಾರಿ, ಆಪ್ಷನ್ ಸಿ 72 ಬಾರಿ, ಆಪ್ಷನ್ ಡಿ 70 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ನಿಮಿಷಕ್ಕೆ 72 ಬಾರಿ ಇರಬೇಕು. 13ನೇ ಪ್ರಶ್ನೆ, ಯಾವ ಒಣ ಹಣ್ಣು ಹೃದಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ ಎ ಗೋಡಂಬಿ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಅಂಜೂರ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ ಮತ್ತು ಆಪ್ಷನ್ ಸಿ ಅಂಜೂರ ಹೃದಯಕ್ಕೆ ಒಳ್ಳೆಯದಲ್ಲ. 14ನೇ ಪ್ರಶ್ನೆ, ನಿದ್ರೆಯ ಕೊರತೆಯು ದೇಹದಲ್ಲಿ ಯಾವ ರೋಗವನ್ನು ಉಂಟುಮಾಡಬಹುದು? ಆಪ್ಷನ್ ಎ ಖಿನ್ನತೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ ಮತ್ತು ಆಪ್ಷನ್ ಸಿ ಪಾರ್ಶ್ವವಾಯು. 15ನೇ ಪ್ರಶ್ನೆ, ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ? ಆಪ್ಷನ್ ಎ ಬ್ರಾಹ್ಮಿ ಲಿಪಿ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ದೇವನಗರಿ, ಆಪ್ಷನ್ ಡಿ ದೇವಲಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯ ಭಾಷೆಗಳೆಲ್ಲ ಬ್ರಾಹ್ಮಿ ಲಿಪಿಯಿಂದ ಬಂದಿದೆ. 16ನೇ ಪ್ರಶ್ನೆ, ಯಾವ ರೋಗಿಗಳಿಗೆ ನಿಂಬೆ ಚಹಾ ತುಂಬಾ ಪ್ರಯೋಜನಕಾರಿ? ಆಪ್ಷನ್ ಎ ಕಿಡ್ನಿ ಸ್ಟೋನ್, ಆಪ್ಷನ್ ಬಿ ಅಜೀರ್ಣ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹಿಗಳು, ಆಪ್ಷನ್ ಡಿ ಹೊಟ್ಟೆ ಹುಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್ ಮತ್ತು ಅಜೀರ್ಣ ಸಮಸ್ಯೆ ಇರುವವರಿಗೆ ನಿಂಬೆ ಚಹಾ ತುಂಬಾ ಪ್ರಯೋಜನಕಾರಿ. 17ನೇ ಪ್ರಶ್ನೆ, ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ. 18ನೇ ಪ್ರಶ್ನೆ, ಹೆಚ್ಚು ಖಾರದ ಆಹಾರವನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಎದೆಯುರಿ, ಆಪ್ಷನ್ ಬಿ ಅಜೀರ್ಣ, ಆಪ್ಷನ್ ಸಿ ಹೈ ಬಿಪಿ, ಆಪ್ಷನ್ ಡಿ ಹೊಟ್ಟೆ ಅಲ್ಸರ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹೆಚ್ಚು ಖಾರದ ಆಹಾರ ಸೇವಿಸುವುದರಿಂದ ಎದೆಯುರಿ, ಅಜೀರ್ಣ, ಹೈ ಬಿಪಿ ಮತ್ತು ಹೊಟ್ಟೆ ಅಲ್ಸರ್ ಉಂಟಾಗುತ್ತದೆ. 19ನೇ ಪ್ರಶ್ನೆ, ಶಾಸ್ತ್ರಗಳ ಪ್ರಕಾರ ಯಾವ ಜೀವಿ ಮನೆಗೆ ಬಂದರೆ ಧನಾಗಮನದ ಸಂಕೇತ? ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಎ ಗೂಬೆ ಮತ್ತು ಆಪ್ಷನ್ ಡಿ ಇರುವೆ. 20ನೇ ಪ್ರಶ್ನೆ, ರಾವಣನ ಸಹೋದರ ಯಾರು? ಆಪ್ಷನ್ ಎ ವಿದುರ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ವಾಲಿ, ಆಪ್ಷನ್ ಡಿ ವಿಭೀಷಣ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಭೀಷಣ ರಾವಣನ ಸಹೋದರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.